Hello everyone, this is my first cooking video. Today I'm going to be showing you how to cook Wangibaat Goju. ಇವಾಗ ಫಸ್ಟ್ ವೆಜಿಟೇಬಲ್ಸ್ ವಾಂಗಿನ ವಾಶ್ ಮಾಡ್ಕೋಬೇಕು. ಸೊ ನೀವು ನೋಡ್ತಿರಾಗೆ ನಾನು ವಾಶ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟು ಎಲ್ಲ. ಆಮೇಲೆ ಉದ್ದುದಾಗಿ ಪೀಸಾಗಿ ಕಟ್ ಮಾಡ್ಕೋಬೇಕು. ಸೊ ಈ ಥರ ಉದ್ದುದಾಗಿ ಪೀಸಾಗಿ ಕಟ್ ಮಾಡಿಕೊಂಡ್ರೆ ತಿನ್ನೋವಾಗ ಬಾಯಿಗೆ ಚೆನ್ನಾಗಿ ಸಿಗತ್ತೇವೆ. ಸೊ ಇದಾದ ನಂತರ ನಾನು ಇದಕ್ಕೆ ಬೇಕಾಗಿರೋದಂಥದ್ದು ಕರಿಬೇವು, ಒಣಮೆಣಸಿನ್ಕಾಯಿ ಅದು ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟು ಕಾದಿರೋ ಎಣ್ಣೆಗೆ ಇದನ್ನು ಏನು ಮಾಡಬೇಕಂದ್ರೆ ಫ್ರೈ ಮಾಡ್ಕೋಬೇಕು ಬದನೆಕಾಯಿ. ಸೊ ಇದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು 2 to 3 ಮಿನಿಟ್ಸ್ ಆಗುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಸೊ ಈ ಥರ ಫ್ರೈ ಆಗ್ತಾ ಹೋಗ್ಬೇಕದು. ಈಗ ಆಫ್ಟರ್ 2 ಮಿನಿಟ್ಸ್ ನಾನೇನು ಮಾಡ್ತಿದ್ದೀನಿ, ಇದನ್ನೆಲ್ಲ ಒಂದು ಬೌಲಿಗೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಒಗ್ಗರಣೆಗೆ ಬೇಕಿರೋದಂಥದ್ದು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಒಣಮೆಣಸಿನ್ಕಾಯಿ ಇದೆಲ್ಲ ಹಾಕಬೇಕು. ಈಗ ಸಾಸಿವೆ ಹಾಕಿದ್ದೀನಿ. ನೆಕ್ಸ್ಟ್ 1 ಸ್ಪೂನು ಜೀರಿಗೆ ಮತ್ತು ಒಂದು 2-3 ಸ್ಪೂನು ಕಡಲೆಬೇಳೆ ಹಾಕಬೇಕು. ಮತ್ತು ಇದಕ್ಕೆ ಸ್ವಲ್ಪ ಹಿಂಗೆ ಹಾಕಬೇಕು. ಅದಾದಮೇಲೆ ಕರಿಬೇವು, ಸ್ವಲ್ಪ ಗೋಡಂಬಿ, ಅದಾದಮೇಲೆ ಸ್ವಲ್ಪ ಒಣಮೆಣಸಿನ್ಕಾಯಿ, 4ರಿಂದ 5 ಒಣಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಹಾಕಬೇಕು. ಸೊ ಇದೆಲ್ಲ ಸ್ವಲ್ಪ ರೋಸ್ಟ್ ಆದಮೇಲೆ ಇದಕ್ಕೆ ನಾವು ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕಬೇಕು. ಸೊ ಇವಾಗ ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನು. ಮತ್ತು 1.5 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಮತ್ತು ನಾನು ಈಗ ಇಲ್ಲಿ ಯೂಸ್ ಮಾಡ್ತಿರೋದು ವಾಂಗಿಬಾತ್ MTR ಮಸಾಲ ಯೂಸ್ ಮಾಡ್ತಿದ್ದೀನಿ. ಇದನ್ನು ಒಂದು 2 to 2.5 ಸ್ಪೂನ್ ಹಾಕಬೇಕು. ಸೊ ಈ ಮಿಕ್ಸರ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಇದು ಕಾದಿರೋ ಎಣ್ಣೆಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದ್ರ ಜೊತೆಗೆ ನಾನು ಫ್ರೈ ಮಾಡಿರೋಂಥದ್ದು ಬದನೆಕಾಯಿನ ಹಾಕ್ತಾಯಿದ್ದೀನಿ. ಸೊ ಅದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಅದಾದಮೇಲೆ ಇದಕ್ಕೆ 1-2 ನಿಮಿಷ ಈ ಥರ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಇವಾಗ ಅದ್ರ ಜೊತೆಗೆ ನಾವು ಬೆಲ್ಲ ಹಾಕ್ತಿದ್ದೀನಿ ಸ್ವಲ್ಪ. ಬೆಲ್ಲನೂ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ 1-2 ಸ್ಪೂನು ಉಪ್ಪು ಹಾಕಬೇಕು. ಇದನ್ನು ಮಿಕ್ಸ್ ಮಾಡೋಣ ಚೆನ್ನಾಗಿ. ಇವಾಗ ನಾನು ಡ್ರೈ ಕೊಕೊನಟ್ ಪೌಡ್ರ್ ಇರುತ್ತಲ್ಲ ಅದನ್ನು ಒಂದು 2 to 3 ಸ್ಪೂನ್ಸ್ ಹಾಕ್ತಾಯಿದ್ದೀನಿ. ಸೊ ಇದೆಲ್ಲ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ಟೆ ಮಾಡಬೇಕು. ಸೊ ಚೆನ್ನಾಗಿ ಅದು ಎಲ್ಲ ಮಿಕ್ಸ್ಚರೆಲ್ಲ ಚೆನ್ನಾಗಿ ಇದಾಗೋವರೆಗೂ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡ್ತಾ ಇರಬೇಕು.
ಇದ್ರ ಜೊತೆಗೆ ನಾವು ಮೀನ್ವೈಲ್ ಇದು ಟ್ಯಾಮ್ರಿಂಡ್ ಅಲ್ವಾ, ಹುಣಸೆ ಹುಳಿನ ಹಾಕಬೇಕಾಗತ್ತೆ. ಇದು ಚೆನ್ನಾಗಿ ರುಚಿ ಕೊಡುತ್ತೆ ಹುಣಸೆ ಹುಳಿ ಹಾಕೋದ್ರಿಂದ. ಸೊ ಈಗ ನಾವೀಗ ಹುಣಸೆ ಹುಳಿ ಹಾಕ್ತಾಯಿದ್ದೀವಿ ಇದು ಮಿಕ್ಸ್ಚರ್ಗೆ. ಸೊ ಇವಾಗ 2 to 3 ಮಿನಿಟ್ಸ್ ಇದು ಬಾಯ್ಲ್ ಆಗಬೇಕು. ನಾವು ಇದಕ್ಕೆ ಏನು ನೀರು ಅದು ಯಾವುದೂ ಆ್ಯಡ್ ಮಾಡ್ತಾಯಿಲ್ಲ, ಹುಣಸೆ ರಸದಲ್ಲೇ ಅದು ಕುದಿಯುತ್ತೆ ಚೆನ್ನಾಗಿ. ಇದಾದ ನಂತರ ನಾವು ಗಾರ್ನಿಷಿಂಗಿಗೆ ಕೊತ್ತಂಬರಿನೂ ಹಾಕಬೇಕು ಸ್ವಲ್ಪ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇರ್ಬೋದು ಇವಾಗ ವಾಂಗಿಭಾತ್ ಗೊಜ್ಜು ರೆಡಿಯಾಗಿದೆ. ಇದನ್ನು ನಾನೀಗ ಒಂದು ಕಂಟೈನರ್ ಇಲ್ವ ಚಿಕ್ಕ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ವೈಟ್ ರೈಸಿಗೆ ನಾವು ಗೊಜ್ಜನ್ನು ಆ್ಯಡ್ ಮಾಡೋಣ. ನಾವು ಹೇಗೆ ಚಿತ್ರಾನ್ನ ಮತ್ತು ಪುಳಿಯೋಗರೆ ಗೊಜ್ಜು ಕಲಿಸ್ತೀವಲ್ಲ ಅದೇ ಥರ ಇದನ್ನು ಮಿಕ್ಸ್ ಮಾಡಬೇಕು. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ದೊಡ್ಡ ಬಾಣಲಿಯಲ್ಲಿ. ಸೊ ಈ ಥರ ಮಿಕ್ಸ್ ಆದಮೇಲೆ ದಿಸ್ ಈಸ್ ಹೌ ಇಟ್ ಈಸ್ ರೆಡಿ ಫಾರ್ ಟು ಈಟ್. ಗೈಸ್ ಈಗಾಗಲೇ ರೆಡಿ ಆಗಿದೆ. ಐ ಆಮ್ ಗೋನಾ ಬಿ ಟೇಕಿಂಗ್ ಅ ಸ್ಪೂನ್. ನೋಡೋಣ ಹೆಂಗಿದೆ ಅಂತ. ಸೋ ಅಮೇಜಿಂಗ್.